ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ನಾನೆಲ್ಲ ಆರಾಮದೀನಿ, ನೀವು ಆರಾಮದಿರಿ ಅಂತ ಅನ್ಕೋತೀನಿ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಂಗೆ ಭಾಳ ಖುಷಿ ಆಯ್ತು ರೀ, ನೀವೆಲ್ಲ ನಂಗೆ ಇಷ್ಟು ಸಪೋರ್ಟ್ ಮಾಡತ್ತೀರಿ. ಆಮೇಲೆ ನಾ ಹೇಳಿದ್ರೆ ಅಷ್ಟೇ ನೀವು ಕಮೆಂಟ್ ಮಾಡ್ತೀರಿ, ನಾ ಹೇಳಿಲ್ಲ ಅಂದರೆ ಕಮೆಂಟ್ ಲೈಕ್ ಶೇರ್ ಮಾಡೋದೇ ಇಲ್ಲ ನೀವು. ದಯವಿಟ್ಟು ನಾನು ಎಲ್ಲ ವಿಡಿಯೋಗೂ ಪ್ರತಿಯೊಂದು ವಿಡಿಯೋಗೂ ನಿಮ್ಮ ಅಭಿಪ್ರಾಯ ಏನೇ ಇರಲಿ ನನಗೆ ತಿಳಿಸ್ರಿ ಅಂತಂದು ಹೇಳಿ ನಂಗೆ ಭಾಳ ಖುಷಿ ಆಗ್ತೈತಿ. ಆಮೇಲೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಭಾಳ ಕೊರಾಕತ್ತೀನಿ ಅಂತ ತಿಳ್ಕೊಬೇಡ್ರಿ ಸ್ವಲ್ಪ ಇದನ್ನು ಹೇಳಿಲ್ಲ ಅಂದರೆ ಮಾಡೋದಿಲ್ಲ ರೀ ಅದ್ರ ಸಂಬಂಧ. ಆಮೇಲೆ ಕಮೆಂಟ್ ಎಲ್ಲರ ಕಮೆಂಟು ನಾನು ರಿಪ್ಲೈ ಮಾಡ್ತಿರ್ತೀನಿ, ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡ್ರಿ. ಅಯ್ಯೋ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಾಳು ಏನೋಕಿ. ಫೋನ್ ಹಚ್ತೀನಿ ತಡೀಕಿ. ಹಲೋ ಅನು. ಹಲೋ ಅಕ್ಕ, ಹೇಳಕ್ಕ. ಏನು ಹೇಳೋದು? ಏನು ಹೇಳೋದು ಅಂತೇನ? ಬೇಸರ ಮಾಡ್ಕೊಂಡು ಕುಂತೇನ? ಬೇಸರ ಅಕ್ಕ? ಏನು ಹೇಳತ್ತಿ ಒಂದು ಅರ್ಥ ಆಗವಲ್ದು ನೋಡಕ್ಕ ನಂಗೆ. ಹೆಂಗೆ ಅರ್ಥ ಆಕೈತವಾ? ನೀನಂತೂ ಏನು ಹೇಳಂಗಿಲ್ಲ ನನಗೆ. ಇವ್ರು ಬಂದು ಹೇಳ್ತಿರ್ತಾರೆ. ಏನೋ ನಿಮ್ಮತ್ತಿ ಬಂದಿದ್ಲ ಅಂತಲ್ಲ, ರೋಡ್ನಾಗ ನಿಂತು ರಂಪಾಟ ಮಾಡಿ ದೊಡ್ಡ ಡ್ರಾಮಾ ಮಾಡಿ ಹೋಗ್ಯಾಳಂತಲ್ಲಕ್ಕಿ. ಅಲ್ಲ ನೀ ನನ್ನ ಮುಂದೆ ಎದಕ್ಕೆ ಹೇಳಿಲ್ಲ? ಯಾಕೆ ಅಕ್ಕ? ಹೇಳ್ಬಾರ್ದಂತೇನಿಲ್ಲಕ್ಕ, ಸುಮ್ಮನೆ ನಿನಗೂ ಬೇಜಾರಾಕೈತೆ. ನಾ ಬೇಜಾರು ಮಾಡ್ಕೊಂಡೇನೆ ಅಂತೇಳಿ ಅಂಥೇಳಿ ಅದಕ್ಕೆ ಹೇಳಲಿಲ್ಲ. ಬಂದು ರಾಡಿ ರಂಪಾಟ ಮಾಡಿ ನನಗೆ ಅಂದಿದ್ದು ಏನು ಬೇಸರ ಆಗತ್ತಿಲ್ಲಕ್ಕ. ಅದು ಪಾಪ ಅವ್ರಿಗೂ ನನಗೂ ಹೋಲಿಸ್ತಾಳೆ ನೋಡಕ್ಕ. ಎಂಥ ದೇವ್ರಂಥ ಮನುಷ್ಯ, ಅವ್ರಿಗೂ ನನಗೂ ಹೋಲಿಸ್ತಾಳೆ. ಆಮೇಲೆ ಪಾಪಕ್ಕಿ ಅವ್ರ ವೈಫ್ ಮದುವೆ ಆಗೋ ಹುಡುಗಿ ಐತಲ್ಲ, ಅದು ಭಾಳ ಮನ್ಸಿಗೆ ಬೇಸರ ಮಾಡ್ಕೊಂಡು ಮಕ್ಕ ಸಣ್ಣದು ಮಾಡಿಬಿಟ್ಟಿತ್ತದು. ಅದು ಮಕ್ಕ ನೋಡೇನ ನನಗೆ ಒಂಥರ ಹೊಟ್ಟೆಗೆಲ್ಲ ಸಂಕಟ ಬಂದಂಗೆ ಆಯ್ತು ನೋಡಕ್ಕ. ನಂಗೆ ನನ್ನ ಸಂಬಂಧ ಯಾರಿಗೂ ಸುಖ ಇಲ್ಲ ನೋಡಕ್ಕ. ಅಷ್ಟೆಲ್ಲ ಮಾತಾಡ್ಬೋತಾ ಅದು ಮುದುಕಿ? ನನಗೆ ಫೋನ್ ಹಚ್ಬೇಕಿಲ್ಲ, ಬಂದಕ್ಕಿನ ಅಲ್ಲೇ ರೋಡ್ನಾಗ ಬಡಿತಿದ್ನಕ್ಕಿಗೆ. ಅಯ್ಯೋ ಏನು ಬಡಿತಕ್ಕ? ನಾ ಬರೀ ಹಂಗೆ ಸಿಟ್ಟಿಲೆ ಮಾತಾಡಿದ್ದಕ್ಕೆ ಲಬ ಅಂತ ಹೊಯ್ಕೊಂಡು ರೋಡ್ನಾಗ ನಿಂತು, ಅಯ್ಯೋ ನನಗೆ ಹಂಗೆ ಕಾಟ ಕೊಟ್ಟಾಳ, ನಂಗೆ ಹಿಂಗೆ ಕಾಟ ಕೊಟ್ಟಾಳ, ನನಗೆ ಕತ್ತು ಹಿಡಿದು ಹೊರಗೆ ಹಾಕ್ಯಾಳ, ಏನು ಮುಟ್ಟೆ ಇಲ್ಲಕ್ಕಿಗೆ ಕತ್ತು ಹಿಡಿದು ಹೊರಗೆ ಹಾಕಿದೆ ಅಂತ ನಾ ಅಂತ ನನಗೆ ಮೈಯೆಲ್ಲ ಉರಾಕತ್ತಿತ್ತು. ಕರೆ ಹೇಳ್ಬೇಕಂದ್ರೆ ಏನು ಮಾಡಲಿ ಅಂತ ಗೊತ್ತಾಗತ್ತಿದ್ದಿಲ್ಲಕ್ಕ ನಂಗೆ. ಪಾಪ ಆ ಹುಡುಗಿ ಯಾರಿಗೆ ಯಾರು ತಾನೇ ಸಹಿಸ್ಕೋತಾರೆ ಹೇಳಕ್ಕ? ಹುಡುಗಿ ನಂದು ಆಗೋ ಗಂಡನ ಇನ್ನೊಬ್ಬರ ಜೊತೆ ಸಂಬಂಧ ಐತಿ ಅಂಥೇಳಿ ಓಣ್ಯಾಗ ಮಂದಿ ಮಾತಾಡತ್ತಾರಂದ್ರೆ ಹೆಣ್ಣಿಗೆ ತಡ್ಕೊಳಕ್ಕಾಕೈತಿ ಹೇಳಕ್ಕ ನೀನು? ಛೇ ಪಾಪ ಆ ಹುಡುಗಿ ಕಡೆ ನೀನು ಮಾತಾಡ್ಬೇಕಿಲ್ಲವಾ? ಹೇಳಿದಿಲ್ಲಕ್ಕಿಗೆ? ಹೇಳಿದ್ದಕ್ಕ, ಹಾಗೇನಿಲ್ಲ ಅಂತ ಹೇಳಿದೆ. ಆದರೂ ಮಕ್ಕ ಸಣ್ಣದಾಗಿತ್ತು ಅವ್ರದ್ದು, ಗೊತ್ತಾಯ್ತು ನನಗೆ. ಈಗ ಏನಿದ್ರು ಸುಮ್ಮನೆ ನಂದ ತಪ್ಪೈತಕ್ಕ. ಸ್ವಲ್ಪ ಸಲಿಗೆಯನ್ನು ಮಾತಾಡಿದ್ದೆ ಅಲ್ಲ ನಾನು, ಅದು ನಂದ ತಪ್ಪೈತದ ಕರೆ ಹೇಳ್ಬೇಕಂದ್ರೆ. ಅದಕ್ಕಲ್ಲೇ ನಾ ಹೇಳಿದ್ದೆ, ನನಗೊಂದು ಮಾತು ಕೇಳ್ದೆ ನೀನು ಅಲ್ಲಿ ಹೋಗಿದ್ದಿ. ಇನ್ನೂ ಆ ವಿಷಯ ಗೊತ್ತಾತಂದ್ರೆ ಏನಾಗ್ತೈತು ಏನು, ಅದು ಒಂದು ಹೊಟ್ಟೆಬೇನೆ ಹಚ್ಚೈತೆ ನನಗೀಗ. ಯಾರು ಹೇಳ್ತಾರೆ ಬಿಡಕ್ಕ ಈಗ ಅದನ್ನು? ನಿನಗೇನು ಗೊತ್ತೈತಿ ಇಂಥ ವಿಷಯನ? ಏನಂತಾರದು, ಯಾರಿಗೆ ನಾವು ಮುಚ್ಚಿಡ್ಬೇಕಂತ ಅಂತೀವಿ ನೋಡು ಅಂಥ ವಿಷಯನ ಅದು ಎಲ್ಲಿಂದ ಗೊತ್ತಾಕಿತ್ತು, ಹೆಂಗೆ ಗೊತ್ತಾಕಿತ್ತು? ಆ ಸುದ್ದಿನ ಹೊರಗೆ ಬರೋದು ಗೊತ್ತ ನಿನಗೆ? ಹೋಗ್ಲಿ ಬಿಡೋದೆಲ್ಲ. ಈಗ ನೋಡೋಣ ಮುಂದೆ ಮನೆಗೆ ಬಾ ಊಟಕ್ಕೆ. ಏನು ಪಲಾವ್ ಮಾಡ್ತೀನಂತ. ಭಾಳ ದಿವಸ ಆಯ್ತು ನಾನು ಏನು ತಿಂದೇ ಇಲ್ಲ. ಅದು ಡಯಟ್ ಮಾಡತ್ತೀನಿ, ಅದ್ರ ಸಂಬಂಧ ಬರೀ ಇವಾಗ ಕ್ಯಾರೆಟು ಅವು ಇವು ತಿನ್ಕೊತ ಇದ್ದೆ. ಒಂದು ಸ್ವಲ್ಪ ಒಂದೇ ರೊಟ್ಟಿ ತಿಂತಿದ್ದೆ, ತಿನ್ನಂಗೆ ಇಲ್ಲ ಅಂತಲ್ಲ. ಈಗ ಭಾಳ ಹೊಟ್ಟೆಸ್ತೈತೆ ಅವ, ನನಗೆ ಆಗವಲ್ದು. ಕೈಕಾಲಕ್ಕೆ ಶಕ್ತಿನೇ ಇಲ್ದಂಗೆ ಆಗೈತಿ. ಅದಕ್ಕೆ ಪಲಾವ್ ಮಾಡ್ತೀನಿ, ಮನೆಗೆ ಬಂದುಬಿಡು. ಬಾ 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 ಏನ್ಲ ಇದು? ಚಿಕನ್ ಕಬಾಬು, ಚಿಕನ್ ಬಿರಿಯಾನಿ. ಮಸ್ತ್ ಘಮ ಘಮ ಅನ್ನತೈತಿ ಬಿಡ್ಲೆ, ಮಸ್ತ್ ಮಾಡಿದಿ ಯಪ್ಪ. ಘಮ ಘಮ ಅನ್ನತೈತದಿಲ್ಲ? ಎಷ್ಟು ಕಷ್ಟ ಬಿಟ್ಟು ಮಾಡೇನಿ ನಾನು, ಗೊತ್ತ ನಿನಗೆ? ಮತ್ತದು ಕಬಾಬ್ ಯೂಟ್ಯೂಬ್ ಒಳಗೆ ನೋಡ್ಕೊಂಡು ಮಾಡೀನಿ, ಮಸ್ತ್ ಐತಿ, ತಿನ್ನ. ಅಲ್ಲಲ್ಲಿ ಅದು ಇದು ತಗೊಂಬ ಹೋಗು, ಬೀರ್ ಹಾಕೊಂಬ ಹೋಗದು ಗ್ಲಾಸಿಗೆ. ಹಾಕಿಟ್ಟೇನಿ, ತಗೊಂಬರ್ತೀನಿ ತಡಿ. ಅದು ಇದು 2 ಇದ್ರದ್ದು ಗ್ಲಾಸ್ ತಗೊಂಡಿಟ್ಟಿದ್ದೆ ನಾನಂತೆ ನೋಡಿ. ನನ್ನ ಗಂಡ ತಂದಿಟ್ಟಿದ್ದ ಕಾಜಿನ ಗ್ಲಾಸ್, ಅದ್ರಾಗ ಹಾಕಿಟ್ಟಿನಿ, ತಗೊಂಬರ್ತೀನಿ ತಡಿ. ಲಘು ಬಾಲೇ ಲಲಿತಾ, ಲಘು ಬಾ. ಒಳಗಡೆ ಹೋಗಿ ಬಿಡು, ನಂಗೆ ತಂದೆ. ಇಪ್ಪ ಎಷ್ಟು ಘಮ ಘಮ ಅನ್ನತೈತಿ, ಬಾಯಾಗ ನೀರು ಬರಕತ್ತಾವು. ನೋಡಿಲ್ಲ ಹೆಂಗೈತಿ?
ಅಯ್ಯಯ್ಯೋ ತಗೊಂಬ 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 ನೀ ಅಲ್ಯಾಕೆ ನಿಂತೀಯ ಬಾ ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ ಏನು ಮಾಡಿಲ್ಲ ಅನ್ನಾವತ್ತ ಉಪ್ಪು ಖಾರ ಹುಳಿ ಹಂಗ 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 ಮಸ್ತ್ ಏ ಬಸ್ಸು ಏನು ಅನಾಹುತ ಮಾಡೇನು ನಾನು ಕರೀನು ಬಿಡು ಇಂಥ ಅದು ತಿಂದಿದ್ದಿಲ್ಲ ಬಿಡ ನಾ ಎಂದು ಕರೀನು ಖಾರ ಉಪ್ಪು ಮತ್ತು ಹುಳಿ ಮೂರು ಸಖತ್ತಾಗೈತಿ. ಏನ್ಲೇ ತಲಿ ಡಿಮ್ ಅಂತ ನೋಡ. ಕರೇನು ಅದ್ರ ಜೊತೆ ಚಿಪ್ಸ್ ನೋಡು ನೀನು ಹಚ್ಕೊಂತೀನಿ ಹಿಂಗೆ ಚಿಪ್ಸ್ ಹಚ್ಕೊಂಡ ಅದ್ರ ಜೊತೆ ಹಿಂಗೆ ಮಾಡ್ಕೊಂಡ ತಿನ್ನು ನೋಡು. ಏನು ಮಸ್ತ್ ಐತಿ. ಹೌದಾ ನೋಡ್ತೇನೆ ತಡಿ ನಾನು. ಏನು ಬಸ್ಸಿದ ಮಸ್ತಾಗಿತ್ತಲ್ಲ ಇದು. ಚಲೋ ಐತಿ. ಜೀವನದಾಗ ಎಂಥ ಊಟ ಎಂದೂ ಮಾಡಿದ್ದಿಲ್ಲ ಬಿಡ. ಮಸ್ತಾಗಿತ್ತು. ನನಗೆ ಈಗ ನನ್ನ ಮೇಲೆ ಸುಮ್ಮನೆ ಒಂದು ಯೂಟ್ಯೂಬ್ ಚಾನಲ್ ತೆಗೆದ್ಬಿಡ ನಾನು ಒಂದು ಅಡುಗೆ ಮಾಡೋದು ಹೆಂಗಂತಿ ಬಸ್ಸು. ತೆಗಿಯ ನಾ ಬೇಕಂದ್ರೆ ವಿಡಿಯೋ ಮಾಡ್ತೀನಿ ನಿಂದ ಏನಂತೀಯ. ನಾವು ಮನೆಗೆ ಬಾಂಡೆ ತಿಕ್ಕಕ್ಕೆ ಸಾಕಾಗಿತ್ತು ನಂಗೆ. ನೋಡಿ ಒಂದು ವಿಚಾರ ಮಾಡತ್ತೀನಿ ನಾನು. ನೋಡಿನಿ ಅಷ್ಟು ಚಲೋ ಮಾಡೀನಿ. ನೀನ ಖರೆ ಹೇಳ ಬಸ್. ಎಲ್ಲರೂ ಸಿಗ್ತೈತಾನೆ ಇದು ನಿನಗೆ. ಎಷ್ಟು ರೊಕ್ಕ ಕೊಟ್ರು ಇಂಥದ್ದು ನೋಡ. ಹೇಳು ಸಿಗಕ್ಕೆ ಸಾಧ್ಯನೇ ಇಲ್ಲ. ಡಿಮ್ ಅಂತ ನೋಡೋ ಚಲಿ ನಂದು ಮೂರನೇದಿದೆ ಬೀರೆ. ನೀನು ಇನ್ನೂ ಒದ್ದಾಡ್ಕೊಂತ ಒಂದ ಕೂಡ ಆಯ್ತಿಲ್ಲ ಇನ್ನೂ. ಚಾಲೆಂಜ್ ಕಟ್ಬೇಡ ನೀನು ನನ್ನ ಜೊತೆ. ನಾನು ಮೂಮೆಂಟ್ ಎಂಜಾಯ್ ಮಾಡತ್ತೇನೆ. ಎಂಜಾಯ್ ಹಂಗೆ ಸರ್ ಕುಡಿದಿಟ್ರಿ ಏನು ಬಂತದ್ದು. ಅದು ಹೊರೆ ಬಿಡು. ಅಲ್ಲ ಇನ್ನ ಸಪ್ಳ ಬರತ್ತಲ್ಲ. ಲೇ ಕೊಡ್ಲೆ ಒಂದು ಕಿಸ್. ಕೊಡು ಎಷ್ಟು ನಾಚ್ಕೊಂತಿದೀಯ. ಕೊಡ. ಏನು ಮಾಡತ್ತಾಳಿಕಿ ತಡಿ. ಲಲಿತಾ ಲಲಿತಾ ಬಸ್ಸು ನನ್ನ ಗಂಡಂದಾಗ ದನಿ. ಹೌದು ಅಲ್ಲಿ ನೋಡಿ ಕಿಟಕಿಯಾಗ ಇಪ್ಪ ಬಂದು ಅನ್ಸುತ್ತವ. ಈ ಲಗು 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 ಮುಚ್ಕೋ ಜಲ್ದಿ ಮುಚ್ಕೋ. ಲಗು ಹೋಗ ಬಸ್ಸು. ಕದ ಮುರಿದರ ಒಳಗೆ ಬರ್ತಾನ. ಎಲ್ಲಿ ಮುಚ್ಕೊಳ್ಳಿ ಇವಾಗ ಕುಡ್ದಿದ್ದ ನಶೆ ಎಲ್ಲ ಇಳಿದು ಹೋತಾಗ. ಎದಕ್ಕೆ ಸಾಯಕ್ಕೆ ಇವತ್ತ್ಯಾಕೆ ಬರತ್ತಾನವ? ಎತ್ತಾಗ ಹಾಳಕ್ಕೆ ಹೋಗಿದ್ದ ಹೋಗ್ಬಾರ್ದ ಆತಾಗ. ಅಯ್ಯೋ ಅದೆಲ್ಲ ಬಿಡು, ನೀನು ಮುಚ್ಕೊನಿ ಫಸ್ಟ್.
ಅಲ್ಲೇರು ನೀನು ಹೊರಗೆ ಬರ್ಬೇಡ ಏನ. ನಾನು ಏನಂತ ಕದ ತೆಗಿತೇನೆ ಹೋಗಿ ಏನ. ಏ ಲಲ್ಲಿ, ನೀ ಒಳಗ ಅದಿ ಗೊತ್ತೈತಿ ನಂಗೆ ಏನ. ಏನು ಆಟ ನಡೆಸ್ತಿ ಒಳಗೆ. ಏ ಮಕ್ಕ ಹಂಗ್ಯಾಕೆ ಮಾಡಿದ್ ಹೇಲ್ ಮಕ್ಕ. ಹಾಂ ಯಾಕೆ ಇಷ್ಟೊತ್ತಾಕಾತ. ಅದು ಏನಿಲ್ಲ, ನಾನು ಪಾರ್ಟಿ ಮಾಡತ್ತಿದ್ದೆ ನೋಡಿಲ್ಲಿ. ನೀವು ಬರ್ತೀರಂತೇಳಿ ನಂಗೆ ಗೊತ್ತಾಗಿತ್ತು. ನಿನ್ನೆ ಕನಸಿನಾಗ ನೀವು ಬರ್ತೀರಂತೇಳಿ ಗೊತ್ತಾಗಿತ್ತು. ಅದಕ್ಕೆ ನಿಮ್ಗೆ ಇಷ್ಟ ಅಂತೇಳಿ ಚಿಕನ್ ಕಬಾಬು ಬಿರಿಯಾನಿ ಮಾಡಿದ್ದೆ. ಅಷ್ಟೇ, ಮತ್ತೇನಿಲ್ಲ. ಅದೇ ತಿನ್ಕೊಂತ ಕುಂತಿದ್ದೆ. ನೀವು ಬರಲಿಲ್ಲ ಅಂದರೆ ನಾನೇ ತಿಂದ್ರೆ ಆತು ಬಿಡ ಅಂತೇಳಿ. ಏನೇ ಕನಸು ಬಿದ್ದಿತ್ತಾ? ಹಾಂ ಹೌದನ. ಏನಲ್ಲಿ 2 ತಾಟ್ ಅದಾವು, 2 ಬಿಯರ್ ಬಾಟ್ಲಿ ಐತಿ. ಬಾಟ್ಲಿ ಅಂತ ನೋಡಿ 2 ಬಿಯರ್ ಗ್ಲಾಸ್ ಅದಾವು. ಏನಿದು? ಹಾಂ ಸರಿ ಇಲ್ಲ ನೋಡೋಣ. ಅದ ಹೇಳಿದ್ನಲ್ರಿ, ನೀವು ಬರ್ತೀರಂತೇಳಿ ರೆಡಿ ಮಾಡ್ಕೊಂಡು ಕುಂತಿದ್ದೆ ನಾನು, ಅದಕ್ಕೆ. ಹೌದನ. ಅದೇನದ? ಅದೇನೋ ಅಲ್ಲಿ ಟೊಪ್ಪಿಗೆ ಹಾಕೊಂಡು ಏನೋ ಕುಂತೈತಲ್ಲ ಅಲ್ಲಿ, ಅದು ನಾಯಿ ಏನದು? ಹಾಂ ಅದು ಏ ಹಲಕಟ್ಟ. ಹಾಂ ಹಲಕಟ್ಟ. ಮತ್ತು ನನ್ನ ಬ್ಯಾಗ್ ಚಲೋ ಬರ್ತಾವ. ಯಾವ ಕೇಳೋಕೆ ಕುಂತಾವ. ಹೊರಗೆ ಕರಿತೀಯೋ ನಾನು ನಾಯಿ ಎಳ್ಕೊಂಬಂದೆ ಅಂದ್ರೆ ನೋಡಿ, ಮತ್ತು ರೋಡ್ನಾಗೆಲ್ಲ ಬೀದಿ ರಂಪ ಮಾಡಿ ಇಬ್ಬರದು ಮರ್ಯಾದೆ ತೆಗೆದ್ಬಿಡ್ತೀನಿ ಈಗ. ತಮ್ಮ ಅವನ್ನ ಹೊರಗೆ. ಯಪ್ಪ ಇವತ್ತು ನಾನು ಒಳಗಾಲಲ್ಲ ಬಿಡ. ಇವ ಕೊಂದ ಬಿಡ್ತಾನೆ ಇವತ್ತು ನನಗೆ. ಏಯ್ ಹಾಡ್ಕೋ ನಿಲ್ಲಲ್ಲ ಇಲ್ಲಿ. ಯಾವ ನೀನು ಮಕ್ಕ ತೋರಿಸ್ನಿಂದ ಮಕ್ಕ ಓಡಿದೆ ಅಂದ್ರೆ ನೋಡ ಮಗನ ನನ್ನ ಮತ್ತು. ಬಿಡಲೇ ಬಿಡ, ನಾಚಿಗೇಡಿ ಬಿಡಿಲ್ಲ. ಹಲಕಟ್ಟ ನನ್ನ ಬಾಯಾಗ ಮತ್ತು ಚಲೋ ಬರ್ತಾವ ಈಗ. ಯಾವಂದ ಜೊತೆ ಚಕ್ಕಂದ ಆಡಾಕತಿ. ಹಾಂ ನಾ ಹೋಗಿದ್ದು ಭಾಳ ಖುಷಿ ಆಗಿತ್ತಲ್ಲ ನಿನಗೆ. ಹಾಂ ಸರಿ ಇಲ್ಲಿಕ್ಕಿನ ಕುತ್ತಿಗೆ ಹೆಚ್ಚಿಗೆ ಕೊಂದ ಹಾಕ್ತೇನೆ ಇವತ್ತು. ತಪ್ಪತ್ರಿ ನಿನ್ನ ಜಾಡಿಸಿ ಒದಿತೇನೆ ತಡಿ ನಿನ್ನ. ಹೊಟ್ಟೆಯಪ್ಪ ಬಿಡು ನನಗೆ. ಊರು ಹಲಕಟ್ಟೆ ಭಾಡ್ಯಾನಂತಾನ ನೀನು ನೆಟ್ಟಗಿದ್ದು ಸಂಸಾರ ಮಾಡ್ಬೇಕಿಲ್ಲ ಹಲಕಟ್ಟೆ. ಮತ್ತೆ ಯಪ್ಪೋ ನನ್ನ ಹೊಟ್ಟೆ ಹೋತ್ರು. ನೀ ಯಾವತ್ತಿ ಹಿಂದೆ ಬೆನ್ನು ಹತ್ಕೊಂಡು ಹೋಗಿದ್ಯಲ್ಲ ಹಲಕಟ್ಟು ಭಾಡ್ಯ, ಮತ್ತೆ ಈಗ ನನಗೆ ಬರ್ತೇನ? ನಡಿ, ಯಾವತ್ತಿ ಹಿಂದೆ ಹೋಗಿದ್ದಲ್ಲ ಅಲ್ಲೇ ಹೋಗ್ಬೇಕಿಲ್ಲ, ಮತ್ತೆ ಯಾಕೆ ಬಂದಿಲ್ಲೇ? ಯಪ್ಪ ಇವ್ವ ನನ್ನ ಕಾಲ. ಏಯ್ ನಿಂದ್ರ ನಿಂದು ಮತ್ತಿನ್ನ ಏನತ್ತವ ಇಲ್ಲೇ ಕರ್ಕೊಂಬಂದಿ? ಅಲ್ಲೆಲ್ಲ ಮಂದಿ ಅದಾರ ಅಂತ ಇಲ್ಲಿ ಕರ್ಕೊಂಬಂದೆ. ಹೌದಾ? ಮತ್ತೆ ಹೇಳಿ, ಮತ್ತೆ ಸುಮ್ಮನೆ ನಿಂತ್ಬಿಟ್ಟಿಯಲ್ಲ ಅವಾಗಿಂದ. ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡವ ಅಲ್ಲ. ಅಲ್ಲ ನಿನಗೆ ಎದಕ್ ಬೇಕಂತ ಇನ್ನೊಬ್ರದ್ದು ಊರು ಸಾಬನೆಲ್ಲ ಎದಕ್ ಬೇಕು ನಿಂಗೆ? ಹಾಂ ಏನದು ಅಸಹ್ಯ? ರೋಡ್ನಾಗೆಲ್ಲ ಏನೇನೋ ಜಗಳ ಅಂತ ಜೂಟಂತೆ, ನಿನ್ನ ಮೇಲೆ ಏನೇನೋ ಅಂದ್ಲಂತಕಿ. ಏನದು? ಇಲ್ಲವಾ, ನಾನು ಏನು ಮಾಡಲಿ? ನಾನು ಹಂಗೆ ಏನಿಲ್ಲ, ಸುಮ್ಮನೆ ಇಲ್ಲದ್ದು ಹುಟ್ಟಿಸ್ಕೊಂಡು ಆ ಮುದುಕಿ ಹಾಗೆಲ್ಲ ಮಾತಾಡ್ತಾ ನಾನು ಏನು ಮಾಡಲಿ ಅದಕ್ಕೆ? ನೋಡು, ಅದೆಲ್ಲ ನಂಗೆ ಗೊತ್ತಿಲ್ಲ. ಇನ್ನು ಮೇಲೆ ನೀನು ಅಕ್ಕಿ ಕೂಡ ಮಾತಾಡ್ಕೂಡ್ದು, ಅರ್ಥ ಆತ? ಅಕ್ಕಿ ಜೊತೆ ಎಲ್ಲರ ಮಾತಾಡ್ಕೊಂಡು ನಿಂತಿದ್ದು ಕಂಡೆ ನನ್ನ ಕಿವಿಗೆ ಏನಾರ ಬಿತ್ತು, ಮತ್ತು ನಾ ಸುಮ್ಮನೆ ಇರಂಗಿಲ್ಲ. ಸುಮ್ಮನೆ ಎದಕ್ಕೆ ಬೇಕು? ಹಾಂ ನೋಡಿ, ಇವತ್ತು ಎಲ್ಲ ಡೆಕೋರೇಷನ್ ಮಾಡಿ ಹೋಗ್ಯಾರ. ಇವತ್ತು ಅರ್ಶಿನ ಶಾಸ್ತ್ರ ಮಾಡ್ಕೋಬೇಕಂತ ಮಾಡೇವಿ. ನೀನು ನೋಡಿದ್ರಿ ಆ ಹುಡುಗಿ ಏನು ಅನ್ಕೊಳಂಗಿಲ್ಲ, ಮದುವೆಯಾದ ಹುಡುಗಿ ಅದು ಅಲ್ಲೇ ಇತ್ತಂತಲ್ಲ ಆಕಿನೂ. ಹೌದವಾ, ನೀ ಹೇಳೋದು ಕರೆಕ್ಟಾ? ಹಂಗಂತೇಳಿ 4 ಜನ ಮಾತಾಡ್ತಾರಂತೇಳಿ ನಾ ಯಾಕೆ ಯಾರ್ದೋ ಜೊತೆ ಮಾತು ಬಿಡ್ಬೇಕಂತ ಹೇಳತ್ತೀನಿ. ಮಾತಾಡಬೇಕನ್ನೋದು ಏನು ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಏನು ನನಗೆ ಯಾಕೋ ಇದು ಸರಿ ಅನ್ಸಾತಿಲ್ಲ. ಯಾಕೆ ನನಗೆ ಎಷ್ಟು ಮಂದಿ ಫ್ರೆಂಡ್ಸ್ ಅದಾರ, ಹೆಣ್ಮಕ್ಳೆಲ್ಲ ಫ್ರೆಂಡ್ಸ್ ಇಲ್ಲ ನನಗೆ, ಅವ್ರ ಜೊತೆನೂ ಮಾತಾಡ್ತೀನಿ. ಹೌದಪ್ಪ, ಮಾತಾಡ್ತಿ ಇಲ್ಲಂದ್ರೆ ಯಾರು? ಆದ್ರೆ ಅವ್ರು ಯಾರ್ದ ಜೊತೆ ನಿನಗೆ ಏನು ಕೆಟ್ಟದ್ದು ಮಾತಾಡತ್ತಿಲ್ಲಲ್ಲ. ಈಗ ಅಕ್ಕಿ ಜೊತೆ ಎದ್ದಕ್ಕೆ ಅಕ್ಕಿ ಜೊತೆ ಹಂಗೆ ಮಾತಾಡತ್ತಾರಂದ್ರೆ ಆಕಿ ಗಂಡ ಬಿಟ್ಟು ಬಂದಾಳೆ.
ಅದಕ್ಕೆ ಮತ್ತೆ 4 ಮಂದಿ 4 ಮಾತಾಡ್ತಾರೆ ಗಂಡ ಬಿಟ್ಟವ್ರಿಗೆ. ಆಕಿದ ಜೀವನ ಏನು ಅಷ್ಟು ಸುಲಭ ಅಲ್ಲ. ನಾ ಹೇಳ್ತೇನೆ ಕೇಳು ನೀವು. ಏನೋ ಒಂದು ಏನಂತಾರದು, ಎಷ್ಟೋ ಚಲೋ ರೀತಿಯಿಂದ ಇಬ್ಬರು ಅದಿರಿ, ಚಲೋ ನಡತಿ ನಡ್ಕೊಳತ್ತೀರಿ ಅಂದ್ರೂ 4 ಮಂದಿ ಗಂಡ ಬಿಟ್ಟಕ್ಕಿ ಜೊತೆ ಯಾವ್ದ ಗಂಡಸ್ ಮಾತಾಡಿದ್ರು ಹಿಂಗೆ ಕತ್ತಿ ಕಟ್ತಾರೆ. ಅರ್ಥ ಆತ? ಇದರಿಂದ ಅವ್ರಿಗೂ ಸುಮ್ಮನೆ ಹುಡುಗಿಗೂ ಕೆಟ್ಟ ಹೆಸರು. ನಾನು ನಿನಗೆ ಹೇಳತ್ತೀನಿ, ಆಕಿದು ಹೋಗ್ಲಿ ಬಿಡು. ನಾನು ಏನಂತೀನಂದ್ರೆ, ಎದಕ್ಕೆ ಬೇಕು ನಿಮಗೆ? ಅಂಗಡಿಯಲ್ಲಿ ಆಕೆ ಅಂಗಡಿ ಹಾಕೊಂಡಾಳ. ಆಕೆಗೆ ಏನೋ ಶ್ವೇತಾ ಅದು ಸ್ವಲ್ಪ ಫ್ರೆಂಡ್ ಅದಾರಂತ ಅದ ನನಗೂ ಗೊತ್ತೈತಿ, ಇಲ್ಲ ನಂಗಿಲ್ಲ. ನಾನು ಆಕಿಗೂ ಹೇಳ್ತೀನಿ, ಎಷ್ಟು ಅಕ್ಕಿ ಸಂಸಾರ ಒಳಗೆ ನೀವು ಯಾರು ತಲೆ ಹಾಕ್ಕೊಡ್ದು. ಈಗ ಹೇಳತ್ತೀನಿ, ಆಕಿ ಗಂಡ ಹೊರಗಡೆ ಕರ್ಕೊಂಬರ್ಲಿ, ಬಿಡಿಸ್ಲಿ, ಇಲ್ಲ ಜೈಲ್ನಗರ ಹಾಕಲಿ, ಏನೋ ಮಾಡಲಿ, ನಿನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನಾ ಈಗ ಹೇಳತ್ತೀನಿ, ನನ್ನ ಕಿವಿಗೂ ಮತ್ತೆ ಮುಂದೆ ಏನು ಬೀಳಬಾರ್ದು. ಅರ್ಥ ಆತ ನಿನಗೆ? ಆಗೈತಂತ ತಿಳ್ಕೊತೀನಿ ನಾನು. ಆಯ್ತು ತಗೋ, ಮತ್ತೇನು ಮಾಡ್ಬೇಕೀಗ? ಆಯ್ತು ತಗೋ, ಮಾತಾಡೋದಿಲ್ಲ ನಾನು. ಹೌದು, ಸುಮ್ಮನೆ ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ನಾ ಮಾತಾಡಿದ್ರೆ ಹಂಗೆ ಆಕೈತಲ್ಲ, ಸುಮ್ಮನೆ ಇದಕ್ಕೆ ಬೇಕು. ಪಾಪ ಅವ್ರು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ಯಾರೆ.